ಎಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ವೀರ ಯೋಧ ಬಸವರಾಜ್ ವಾಳಕೆ ಅವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದ ವೇಳೆ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಇಂದು ಅವರ ಪಾರ್ಥಿವ ಶರೀರ ಬೆಳಗಾವಿಯಿಂದ ಸ್ವಗ್ರಾಮ ಪರಮಾನಂದವಾಡಿಗೆ ಆಗಮಿಸುತ್ತಾ ಇದ್ದಂತೆಯೇ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಗ್ರಾಮದ ಪ್ರಮುಖ ಬೀದಿಯಲ್ಲಿ ಯೋಧನ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಸಾಗಿಸಲಾಗಿದೆ. ಮೆರವಣಿಗೆ ಉದ್ದಕ್ಕೂ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹೂವಿನ ಮಳೆಗೈದು ಗೌರವ ಸಲ್ಲಿಸಿದ್ರು. ಸಾವಿರಾರು ಜನ ಯೋಧನ ಅಂತಿಮ ದರ್ಶನ ಪಡೆದು ಕಣ್ಣೀರಿನಿಂದ ವಿದಾಯ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಕುಡಚಿ ಶಾಸಕ ಪಿ ರಾಜು ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕುಡಚಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರೀತಂ ನಾಯಕ್ ರವರ ನೇತೃತ್ವದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಅಂತಿಮವಾಗಿ 3 ಸುತ್ತು ಗುಂಡು ಹಾರಿಸುವುದರ ಮೂಲಕ ವೀರ ಯೋಧನಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಲಾಗಿದೆ. डांस गाना है वो सही है तुमचं झालं की सांगा मला ಸರ್ ಭಾಳ ವಿಭಜನೆ ನಡೆಸಿಕೊಟ್ರು. ಪ್ರಮಾಣವಾಡಿ ಗ್ರಾಮಸ್ಥರಾಗಲಿ, ಇಲ್ಲಿ ಮಾಜಿ ಸೈನಿಕ ಹಾಲಿ ಸೈನಿಕರಾಗಲಿ ಮತ್ತು ರಾಯಬಾಗ ತಾಲೂಕಿನ ಹಾಲಿ ಸೈನಿಕರು ಮಾಜಿ ಸೈನಿಕರು ದೊಡ್ಡ ಪ್ರಮಾಣದಾಗ ಬಂದಿದ್ದರು. ಅದೇ ರೀತಿ ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು ಮತ್ತು ಪೊಲೀಸ್ ಸಿಬ್ಬಂದಿ ಪ್ರೀತಮ್ ಪಿ ಎಸ್ ಸಾಹೇಬ್ರು ಅವರ ಮುಖಾಂತರ ಎಲ್ಲರೂ ಇಲ್ಲಿ ಬಂದು ಭಾಳ ಅದ್ಭುತವಾದ ಮೆರವಣಿಗೆ ಸಂಘ ಹಾಗೂ ಶಾಲಾ ಮಕ್ಕಳು ಎಲ್ಲರೂ ನಮ್ಮ ಹರಿಗರಿಂದ ನಾವು ರ್ಯಾಲಿ ಮುಖಾಂತರ ಅವರನ್ನು ಬರಮಾಡಿಕೊಂಡು ಇಲ್ಲಿ ಪರಮಾನಂದವಾಡಿಗೆ ಬಂದೀವಿ. ಪರಮಾನಂದವಾಡಿಯಲ್ಲಿ ಭಾಳ ದಿವ್ಯ ಸಂಸಾರದಿಂದ ಇವರು ಶಾಲೆ ಮಕ್ಕಳಾಗಲಿ ಇಲ್ಲಿ ಗ್ರಾಮಸ್ಥರಾಗಲಿ ಹೂವು ಹಾರಿಸೋ ಮುಖಾಂತರ ಅವರನ್ನು ಬರಮಾಡಿಕೊಂಡು ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಸೈನಿಕರ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಸರಿ, ಯಾವ ಟೈಪ್ ನಡೀತು ಅಂತ್ಯಕ್ರಿಯೆ? ಇಲ್ಲಿ ನಡೆದಂಥದ್ದು ಭಾಳ ವಿಭಜನೆಯಿಂದ ನಡೀತಾರೆ ಸರ್. ಇಂಥ ಸೈನಿಕರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಜನಸಂಖ್ಯೆ ಬಂದು ಅವರಿಗೆ ಸೌಲಭ್ಯ ಆದಂಥ ಏನಾರೇ ಕುಂದುಕೊಂಡಿದ್ರು ಅವರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಅವರಿಗೆ ಸಹಾಯ ಮತ್ತು ಸಂಸ್ಕಾರದಿಂದ ಕೂಡಿದಂಥ ಎಲ್ಲ ಗ್ರಾಮಸ್ಥರು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಸಾವಿರಾರು ಜನರ ಸಮ್ಮುಖದಲ್ಲಿ ವೀರ ಯೋಧನ ಅಂತ್ಯಕ್ರಿಯೆ ಜರುಗಿದೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.